ಇವತ್ತೇನು 20 ದಿನಗಳ ಹಿಂದಿನಿಂದ ನನ್ನ ಜೀವನದಲ್ಲಿ ಆಗಿರುವಂಥ ಬದಲಾವಣೆಗಳು ಬಹುಶಃ ಎಲ್ರಿಗೂ ತಿಳಿದಿರುವಂಥದ್ದೇ. ನನ್ನ ರಾಜಕೀಯ ಪ್ರವೇಶ ಮಾಡಿದ ತಕ್ಷಣ, ನನ್ನ ಹೆಸರು ಚುನಾವಣಾ ಕಣಕ್ಕೆ ಬಂದ ತಕ್ಷಣ ನನ್ನ ಮೇಲೆ ಶುರುವಾಗಿದಂಥ ಒಂದು ವಾಗ್ದಾಳಿಗಳು, ಒಂದು ಗದಾಪ್ರಹಾರವಾದಂಥ ತೀಕ್ಷ್ಣವಾದ ಮಾತುಗಳು, ನನ್ನ ಗಂಡನ ಹೆಸರು ಹೇಳಬಾರ್ದು ಅಂತ ಏನು ಮಾತಾಡಿದ್ದೀರಿ, ನನ್ನ ಮೇಲೆ ಒಂದು FIR ಕೂಡ ಹಾಕ್ತೀರಿ, ನಾನು ಹೋದಲ್ಲೆಲ್ಲ ಒಂದೊಂದು ಅಡೆತಡೆಗಳನ್ನ ಮಾಡ್ತಿದ್ದೀರಿ. ಹಾಗೆ ಪ್ರತಿ ಮನೆಗಳಿಗೆ ನಾನು ಭೇಟಿ ಕೊಟ್ಟಾಗ ಆ ಮನೆಗಳಲ್ಲಿ ನೀವು ಹೋಗಿ ಮಾತಾಡಿರುವಂಥ ತೀಕ್ಷ್ಣವಾದ ಕಟುವಾದ ಮಾತುಗಳು, ಯಾವುದೇ ಒಂದು ಹೆಣ್ಮಗಳು ಕೇಳಬಾರ್ದು ಆಗಿರುವಂಥ ಮಾತುಗಳು ನೀವು ಮಾತಾಡಿದಿರಿ. ಗಂಡ ಸತ್ತ ಮುಂಡೆಗೆ ಯಾಕೆ ರಾಜಕೀಯ ಅಂತ ಹೇಳಿದಿರಿ, ಗಂಡನ ತಿಂದವಳಿಗೆ ಯಾಕೆ ರಾಜಕೀಯ ಅಂತ ನೀವು ಹೇಳ್ತಿದ್ದೀರಿ. ನಾನು ಮುನ್ರತ್ನಣ್ಣನ ಈ ಮಾಧ್ಯಮಗಳ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಹೆಣ್ಮಕ್ಳಿಗೆ ದೇವ್ರ ಆ ರೀತಿ ಬರೋದು ಬೇಡ, ನನ್ನ ಪರಿಸ್ಥಿತಿ ನಿಮ್ಮ ಮಗಳಿಗೆ ಬರೋದು ಬೇಡ. ನಿಮಗೂ 2 ಹೆಣ್ಮಕ್ಳಿದ್ದಾರೆ, ನಿಮ್ಮ ಹೆಣ್ಮಕ್ಳಿಗೆ ನನ್ನ ಪರಿಸ್ಥಿತಿ ಬಂದಿದ್ದಿದ್ರೆ ನೀವು ಯಾವ ರೀತಿ ಮಾತಾಡ್ತಿದ್ರಿ? ಏನು ತಪ್ಪು ಮಾಡಿದ್ದೀನಿ ನಾನು? ಗಂಡ ಸತ್ತ ನಂತರ ನಾನು ಓದಲಿಕ್ಕೆ ಅಂತ US ಹೋಗಿ ವಾಪಸ್ MS ಮಾಡ್ಕೊಂಡು ಬಂದು 98% ತೊಗೊಂಡು MS ಮಾಡ್ಕೊಂಡು ವಾಪಸ್ ಬಂದು ಇದೇ ಸಮಾಜಕ್ಕೆ ವಾಪಸ್ ಬಂದು ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಒಂದು ಟೀಚಿಂಗ್ ಸಮಾಜದಲ್ಲಿ ಗೌರವಯುತವಾದಂಥ ಒಂದು ಕೆಲಸ ಮಾಡಿಕೊಂಡು ಈಗ ಸಮಾಜ ಕಾರ್ಯ ಮಾಡಬೇಕು, ಸಮಾಜದಲ್ಲಿ ಒಂದು ಸೇವೆ ಮಾಡಬೇಕು ಅಂತ ನಾನು ಬಂದಾಗ ಈ ರೀತಿಯಾದಂಥ ತೀಕ್ಷ್ಣ ಮಾತುಗಳನ್ನ ನೀವು ಆಡ್ತೀರಿ ಅಂದರೆ ಏನು ತಪ್ಪು ಮಾಡಿದ್ದೆ? ಇದೇನಾ ಪ್ರಜಾಪ್ರಭುತ್ವ? ಹಾಗಾದರೆ ಗಂಡ ಸತ್ತ ಹೆಣ್ಮಕ್ಳುಗಳಿಗೆ ರಾಜಕೀಯ ಮಾಡಬಾರ್ದಾ? ಸಮಾಜ ಸೇವೆಯಲ್ಲಿ ಅವರು ತೊಡಗಿಸ್ಕೋಬಾರ್ದಾ? ಜನಗಳ ನೋವುಗಳಿಗೆ ಸ್ಪಂದಿಸಬಾರ್ದಾ? ನಿಮ್ಮ ಹೆಣ್ಮಕ್ಳು ಇದೇ ರೀತಿ ಆಗಿದ್ದಿದ್ರೆ ಏನು ಮಾಡ್ತಿದ್ರಿ ನೀವು? ನಾನು ಮುನ್ರತ್ನಣ್ಣನ ಇದನ್ನು ಕೇಳಬೇಕು, ನಾನು ಅವರನ್ನು ಕೇಳಬೇಕು ಅಂತಲೇ ನಿಮ್ಮ ಮುಂದೆ ನಾನು ಬಂದು ಕೂತಿದ್ದೀನಿ. ಅಷ್ಟು ಕೆಟ್ಟ ಮಾತುಗಳು, ಅಷ್ಟು ಕೆಟ್ಟ ಪದಗಳನ್ನ ಒಬ್ಬ ಹೆಣ್ಮಗಳಿಗೆ ನೀವು ಯೂಸ್ ಮಾಡ್ತೀರಿ ಅಂದರೆ ಸಮಾಜದಲ್ಲಿ ನನ್ನಂಥ ಒಬ್ಬ ವಿದ್ಯಾವಂತೆ, ಒಂದು ಒಳ್ಳೆ ಕುಟುಂಬದಿಂದ ಬಂದಿರೋ ಹೆಣ್ಮಕ್ಳಿಗೆ ನೀವು ಇಷ್ಟು ಮಟ್ಟಿಗೆ ಶೋಷಣೆ ಮಾಡ್ತೀರಿ ಅಂದರೆ ಇನ್ನಿವೆರಡೂ ಇಲ್ಲದೆ ಇರೋವಂಥ ಹೆಣ್ಮಕ್ಳು ಎಲ್ಲಿಗೆ ಹೋಗಬೇಕು? 2 ಬಾರಿ ಶಾಸಕರಾಗಿದ್ದೀರಿ, ಈ ಥರ ಮಾತುಗಳನ್ನ ನೀವು ಆಡ್ತಿದ್ದೀರಿ ಅಂತಂದರೆ ಬೇರೆ ಹೆಣ್ಮಕ್ಳ ಜೀವನ ಅಥವಾ ಅವರನ್ನು ನೀವು ಯಾವ ರೀತಿ ರಕ್ಷಿಸ್ತೀರಿ? ನನ್ನ ಅನುಭವದ ಬಗ್ಗೆ ಮಾತಾಡ್ತೀರಿ, ಇವಳೊಬ್ಬ ಅನನುಭವಿ, ಇವಳಿಗೇನು ಗೊತ್ತಿರುತ್ತೆ ಅಂತ ನೀವು ಕೇಳ್ತೀರಿ. ನಾನು ಚಿಕ್ಕ ವಯಸ್ಸಿಂದ ನನ್ನ ತಂದೆ ರಾಜಕಾರಣದಲ್ಲಿ ಜನಗಳು ಬಂದು ಭೇಟಿ ಮಾಡ್ತಿದ್ರು, ಅವರ ಕಷ್ಟ ಸುಖಗಳನ್ನ ಕೇಳಿ ಬೆಳೆದಂಥ ಹೆಣ್ಮಗಳು. ನನ್ನ ಗಂಡನೊಟ್ಟಿಗೆ ನಾನು ಅಷ್ಟು ಪ್ರದೇಶಗಳಿಗೆ ಕರ್ನಾಟಕದ ಅಷ್ಟು ಪ್ರದೇಶಗಳಿಗೆ ಭೇಟಿ ಮಾಡಿ ಅಲ್ಲಿ ಜನಗಳ ಸಮಸ್ಯೆಗಳ ಜೊತೆ ಬೆಳೆದಂಥ ಹೆಣ್ಮಗಳು. ನನ್ನ ಸ್ವಂತ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾನು ನನ್ನ ಕಾಲ ಮೇಲೆ ನಿಂತ್ಕೊಬೇಕು, ತಂದೆ ತಾಯಿಗೆ ಹೊರೆ ಆಗೋದು ಬೇಡ, ಇನ್ನೊಬ್ರಿಗೆ ಹೊರೆ ಆಗೋದು ಬೇಡ ಅಂತ ಅಷ್ಟು ಕಲಿತು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಂಥ ಹೆಣ್ಮಗಳು. ನನ್ನ ಅನುಭವಗಳು ಏನಿದೆ ಅಂತ ಜನಗಳಿಗೆ ಗೊತ್ತಾಗಿದೆ. ನಿಮ್ಮ ಅನುಭವಗಳು ಹೇಳಿ, ನಿಮ್ಮ ಅನುಭವಗಳನ್ನ ನೀವು ದಯಮಾಡಿ ತಿಳಿಸಿ ಎಲ್ಲರಿಗೂ. ಈ ರೀತಿ ಮಾತಾಡೋದ್ರಿಂದ ಜನಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಒಂಚೂರು ಯೋಚನೆ ಇರಬೇಕು. ಇವತ್ತೇನು ನಾನು ಅರಿಶಿನ ಕುಂಕುಮ 5 ವರ್ಷಗಳ ಹಿಂದೆ ಕಳ್ಕೊಂಡಿದ್ದೀನಿ, ನನ್ನ ಜನ, ಈ ಕ್ಷೇತ್ರದ ಜನ ನನಗೆ ಅರಿಶಿನ ಕುಂಕುಮ ಕೊಟ್ಟೇ ಕೊಡ್ತಾರೆ. ನಾನು ಈ ಚುನಾವಣೆಯಲ್ಲಿ ಗೆಲ್ತೀನಿ. ಏನು ಈ ಅರಿಶಿನ ಕುಂಕುಮನ ನನಗೆ ಭಿಕ್ಷೆ ರೂಪದಲ್ಲಿ ನನ್ನ ಜನಗಳು ಕೊಡ್ತಾರೆ. ನವೆಂಬರ್ 3ನೇ ತಾರೀಕು ಆ ಭಿಕ್ಷೆಯನ್ನು ನಾನು ಸ್ವೀಕರಿಸ್ತಿದ್ದೀನಿ ಈ ಜನಗಳ ಮಧ್ಯೆ. ಏನು ಈ ಕ್ಷೇತ್ರದ ಬಗ್ಗೆ ನಾನು ಅಂದ್ಕೊಂಡಿದ್ದೀನಿ ಕನಸುಗಳು, ಈ ಕ್ಷೇತ್ರದ ಅಭಿವೃದ್ಧಿ, ಈ ಕ್ಷೇತ್ರದ ಜನಗಳ ಏಳಿಗೆ ಬಗ್ಗೆ ನಾನು ಏನನ್ನು ಅಂದ್ಕೊಂಡಿದ್ದೀನಿ ಅದನ್ನು ನಾನು ಖಂಡಿತವಾಗ್ಲೂ ಮಾಡ್ತೀನಿ. ನನ್ನ ಜೀವನ ರಾಜಕೀಯದಲ್ಲಿ ನನ್ನ ಜನಗಳ ಸೇವೆಗೆ ನಾನು ಮುಡುಪಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಕ್ಷೇತ್ರದ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಮತದಾರರು ಖಂಡಿತವಾಗ್ಲೂ ನನ್ನ ಮಡಿಲಿಗೆ ಅರಿಶಿನ ಕುಂಕುಮ ಉಡಿ ತುಂಬಿ, ನನ್ನ ಮುಡಿಗೆ ಹೂ ತುಂಬಿ ಕೊಟ್ಟೇ ಕೊಡ್ತಾರೆ, ಕಳಿಸ್ತಾರೆ. ಆ ಭಿಕ್ಷೆಯನ್ನು ನನಗೆ ನೀಡ್ತಾರೆ ಅಂತ ನನಗೆ ಅಚಲವಾದ ನಂಬಿಕೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. I would like to make an appeal to all my voters of Rajarajeshwari Nagar constituency that we all need a representative who can actually work for people, who can represent people in a better way, in a very responsible way. We don't need a representative who will take advantages of all the developments, political advantages of whatever is happening around the country or the state or the constituency. We will definitely want a representative who will represent the women who are suffering. The millions of women are suffering out there with their, whatever kind of torture they are going through.
So I would want to be the voice of those kind of women. I would want to be the voice of all the young people out there, and I would definitely honor all your whatever you keep hopes on me. I will definitely honor those hopes, and I will stand by you. I will not behave in any way which will disregard your respect for the constituency or for the womenhood. I would request all the voters to cast your vote for the same women whom the opposition parties are telling that I have lost for a widow. So for a widow, you have to cast your vote, and let us all show what a woman can do for the constituency. Thank you.